ಮಾನ್ಯ ಮುಖ್ಯಮಂತ್ರಿ ಅವರು ಭೇಟಿ ಆಗೋದು ಹೊಸದೇನಲ್ಲ. ದಿನನಿತ್ಯ ನಾವೆಲ್ಲರೂ ಶಾಸಕರು ಎಲ್ಲರೂ ಅವ್ರಿಗೆ ಭೇಟಿ ಆಗ್ತಾ ಇರ್ತೀವಿ. ಮಾನ್ಯ ಮುಖ್ಯಮಂತ್ರಿ ಅವರು ಯಾವಾಗ್ಲೂ ಕೂಡ ಜನಸಾಮಾನ್ಯರಿಗಾಗ್ಲಿ ಮತ್ತೆ MLAsಗಾಗ್ಲಿ ಯಾವಾಗ್ಲೂ ಕೂಡ ಭೇಟಿ ಆಗ್ತಾ ಬಂದಿದ್ದಾರೆ. ನಾನು ನಮ್ಮ ಕ್ಷೇತ್ರದಲ್ಲಿ ಅವ್ರಿಗೆ ಒಂದು ಆಹ್ವಾನ ಮಾಡಿ ಒಂದು ಸಮಯ ಮುಂದೆ ಡಿಸೆಂಬರ್ ಅಲ್ಲಿ ನಮ್ಮ ಈ ಒಂದು ಅಧಿವೇಶನ ಆದ ನಂತರ ನಮ್ಮ ಕ್ಷೇತ್ರಕ್ಕೆ ಬರಬೇಕು, ಒಂದು ಕಾರ್ಯಕ್ರಮ ನಾವು ಇಟ್ಕೊಳ್ಬೇಕು. ಆಕ್ಚುಲಿ ಅಕ್ಟೋಬರ್ ಅಲ್ಲಿ ಒಂದು ಕಾರ್ಯಕ್ರಮ ಆಗ್ಬೇಕಾಗಿತ್ತು. ಅದ ನಂತರ ಬಿಹಾರ್ ಚುನಾವಣೆ ಬಂತು. ಅದ ನಂತರ ಇವಾಗ ಡಿಸೆಂಬರ್ ಅಲ್ಲಿ ಅಧಿವೇಶನ ಆದ ನಂತರ ನಮ್ಮ ಕ್ಷೇತ್ರಕ್ಕೆ ಬರಬೇಕು ಅಂತ ಆಹ್ವಾನ ಮಾಡಕ್ಕೆ ಅವ್ರ ಹತ್ರ ನಾನು ಹೋಗಿದ್ದೆ. ಇಲ್ಲ, ನಾನಂತೂ ಆಕಾಂಕ್ಷಿ ಇದ್ದೀನಿ. ತಮ್ಗೆಲ್ಲರೂ ಕೂಡ ಗೊತ್ತೇ ಇದೆ, 2018 ಆಗ್ಲಿ 23 ಆಗ್ಲಿ ನಾನು ಆಕಾಂಕ್ಷಿ ಇದ್ದೀನಿ. ಇವಾಗ ಇದೆಲ್ಲವನ್ನು ಕೊನೆಯದಾಗಿ ಒಂದು ತೀರ್ಮಾನ ತಗೊಳ್ಬೇಕಂದ್ರೆ ನಮ್ಮ ಪಕ್ಷದ ಹೈಕಮಾಂಡ್ ಅವರು ತೀರ್ಮಾನ ತಗೊಳ್ತಾರೆ. ಈಗ ಇದು ಯಾವಾಗ ಕ್ಯಾಬಿನೆಟ್ ರೀಶಫಲ್ ಆಗಬೇಕು ಅಂತ, ಬಹುಶಃ 2.5 ವರ್ಷ ನಂತರ ಕ್ಯಾಬಿನೆಟ್ ರೀಶಫಲ್ ಮಾಡ್ತೀನಂತ ಹೇಳಿದ್ರು. ಸೊ ಬಹುಶಃ ಇದೆಲ್ಲ ನೋಡಿ ಇದೆಲ್ಲ ಸೆಷನ್ ಎಲ್ಲ ಆದ್ಮೇಲೆ ಮಾಡಬಹುದು. ಶಾಸಕರು ಸರ್ ಬೇರೆ ಬೇರೆ ಬಣದಲ್ಲಿ ಗುರ್ಸ್ಕೊಂಡಿದ್ದಾರೆ, ಸಹಿ ಸಂಗ್ರಹ ಆಗ್ತಾ ಅಂತ ಚರ್ಚೆಗಳಿದೆ. ಯಾವ ಒಂದು ಸಹಿ ಸಂಗ್ರಹಣೆ ಆಗ್ತಾ ಇಲ್ಲ, ಯಾವ ಬಣವೂ ಇಲ್ಲ. ಇವಾಗ ಸದ್ಯಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಇದ್ದಿದ್ದು ಕಾಂಗ್ರೆಸ್ ಪಕ್ಷದ ಬಣ. ಅದಕ್ಕೆ ಏನಾದರೂ ಒಂದು ತೀರ್ಮಾನ ಮಾಡಬೇಕಂದ್ರೆ ವರಿಷ್ಠರಿದ್ದಾರೆ. ನಮ್ಮ AICC ಅಧ್ಯಕ್ಷರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕರ್ನಾಟಕದವರೇ ಇದ್ದಾರೆ, ಬೇರೆ ಎಲ್ಲೂ ಕೇಳೋಕೆ ಅವಶ್ಯಕತೆ ಇಲ್ಲ. AICC ಅಧ್ಯಕ್ಷರಿದ್ದಾರೆ, ರಾಹುಲ್ ಗಾಂಧಿ ಅವರು, ವೇಣುಗೋಪಾಲ್ ಅವರು, ಸನ್ಮಾನ್ಯ ಸುರ್ಜೇವಾಲ್ ಅವರು, ಎಲ್ಲರೂ ಈ ವಿಷಯ ಬಗ್ಗೆ ಎಕ್ಸ್ಪ್ಯಾನ್ಷನ್ ಬಗ್ಗೆ ಆಗಲಿ ಮತ್ತೆ ಬೇರೆ ಏನಾದ್ರೂ ವಿಷಯ ಇದ್ರೂ ಕೂಡ ಅವರು ತೀರ್ಮಾನ ಮಾಡ್ತಾರೆ. ಇವತ್ತು ಸದ್ಯಕ್ಕೆ ಎಲ್ಲ ಊಹಾಪೋಹ, ಏನು ಯಾವೊಂದು ರೀತಿಯಿಂದ ಏನು ಸಹಿ ಸಂಗ್ರಹ ಆಗ್ತಾ ಇಲ್ಲ, ಏನು ಆಗ್ತಾ ಇಲ್ಲ. ನಾವೆಲ್ಲರೂ ಯಾರು ನಮ್ಗೆ ಸಿಗ್ನೇಚರ್ಗೋಸ್ಕರ ಯಾರು ಕೇಳಲಿಲ್ಲ ಮತ್ತೆ ಯಾರು ಹೇಳಿಲ್ಲ. ಅದಕ್ಕೆ ಸುಮ್ಮನೆ ನಾವು ಯಾಕೆ ಹೇಳಬೇಕು? ಈ ಡೆವಲಪ್ಮೆಂಟ್ ಇಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿಲ್ಲ. ಇವಾಗ ಸಹಜವಾಗಿ ಒಂದು ಪಕ್ಷ ಅಧಿಕಾರದಲ್ಲಿದ್ದಾಗ ಮುಖ್ಯಮಂತ್ರಿ ಆಗೋದು ಇರೋದು ಯಾವಾಗ್ಲೂ ಇದ್ದೇ ಇರ್ತದೆ. ಇದು ಬರೇ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿಲ್ಲ, ನಾವು ಬಿಜೆಪಿಯಲ್ಲೂ ನೋಡಿದೀವಿ, JDS ಅಲ್ಲೂ ನೋಡಿದೀವಿ, ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರದಲ್ಲೂ ಕೂಡ ನಾವು ನೋಡಿದೀವಿ. ಇವರ ಸಹಜವಾಗಿ 2.5 ವರ್ಷ ಆಗಿದೆ, ಅವರು ಕೂಡ ಕೇಳ್ತಕ್ಕಂಥ ಒಂದು ರೀತಿಯಿಂದ ಅವರು ಮಾತಾಡ್ತಾ ಇದ್ದಾರೆ. ಆದ್ರೆ ಕೊನೆಯದಾಗಿ ಮಾನ್ಯ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ, ಮಾನ್ಯ ಉಪಮುಖ್ಯಮಂತ್ರಿ ಅವರು ಹೇಳಿದ್ದಾರೆ, ಹೈಕಮಾಂಡ್ ಇಸ್ ಸುಪ್ರೀಂ. ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ತದೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳಿದ್ದಾರೆ. DK ಸುರೇಶ್ ಅವರು ಒಂದು ಮಾತು ಹೇಳಿದ್ರು, ಸಿದ್ದರಾಮಯ್ಯ ಅವರು ತಮ್ಮ ಕೊಟ್ಟ ಮಾತಿನಂತೆ ನಡೆದುಕೊಳ್ತಾ ಇದ್ದಾರೆ ಅಂತ. ಅವರು ಹೇಳಿದ್ದು ನಾವು ಗ್ಯಾರಂಟಿ. ನಮ್ಮ ಅದು ಒಂದು ವಿರೋಧ ಪಕ್ಷದವರಿಗೆ ಚುನಾವಣೆ ಸಂದರ್ಭದಲ್ಲಿ ವಿರೋಧ ಪಕ್ಷದವ್ರು ಏನ್ ಹೇಳಿದ್ರು, ಗ್ಯಾರಂಟಿ ಒಂದು ಅನುಷ್ಠಾನ ಆಗಲ್ಲ, ನೀವು ಯಾರು ಅವ್ರು ನಂಬ್ಕೊಂಡು ಹೋಗ್ಬೇಡ್ರಿ ಅಂತ ಹೇಳಿದ್ರು. ಇವತ್ತು ಸುಮಾರು 2.5 ವರ್ಷ ಆಗಿದೆ, 1,35,000 ಕೋಟಿ ನೇರವಾಗಿ ಬಡವರ ಒಂದು ಹಳ್ಳಿಯಲ್ಲಿರ್ತಕ್ಕಂಥ ಕಟ್ಟ ಕಡೆ ಮನುಷ್ಯನಿಗೆ ಮುಟ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಸೊ ಆ ಒಂದು ರೀತಿಯಿಂದ ಹೇಳಿದ್ದಾರೆ, ನೀವು ಬೇರೆ ಇದು ಮಾಡೋದು ಸರಿಯಲ್ಲ. DK ಶಿವಕುಮಾರ್ ಯಾರು ನಮ್ಗೆ ಮಾನ್ಯ ಮುಖ್ಯಮಂತ್ರಿ ಅವರು ಸೈನ್ ಮಾಡಕ್ಕೆ ಹೇಳಿಲ್ಲ, ಉಪಮುಖ್ಯಮಂತ್ರಿ ಅವರು ಸೈನ್ ಮಾಡಕ್ಕೆ ಹೇಳಿಲ್ಲ. ಇದೆಲ್ಲ ಊಹಾಪೋಹಗಳು. ಓಕೆ, ಧನ್ಯವಾದ.